ತುಂಬ ಖುಷಿಯಾಗಿತ್ತು. ಯಾವ ಹಾಡುಗಳನ್ನು ಹಾಡಿರೋ ಶ್ರೇಯಾ ಘೋಷಲ್ ಅವರು ಈ ಹಾಡನ್ನು ಒಪ್ಕೊಂಡು ಹಾಡ್ತಾರೆ ಅಂದಾಗ. ಬಟ್ ಅದಾದಮೇಲೆ ಎಷ್ಟು ತಿಂಗಳು ಕಾಯಲಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಕ್ಕಾದ್ಮೇಲೆ ಅವ್ರ ಜೊತೆಗೆ ನಾವಿಬ್ಬರು ತೆಗೆಸ್ಕೊಂಡಿದ್ದ ನಮ್ಮ ರೆಕಾರ್ಡಿಂಗ್ ಟೈಮ್ ಫೋಟೋಸ್ ಎಲ್ಲ ಕಳಿಸ್ದೆ. ನಾಗಶೇಖರ್ ಸಿನಿಮಾದಲ್ಲಿ ಎಷ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಅವರಿಗೆ. ಗಗನವೇ ಬಾಗಿ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ, ಅದಕ್ಕೆಷ್ಟು ಅವಾರ್ಡ್ಗಳು ಬಂದಿದೆ. ಮೊದಲ ಮಳೆಯಂತೆ ಹಾಡು ಎಷ್ಟು ಪಾಪ್ಯುಲರ್ ಆಗಿದೆ. ಅದೇ ಸಿನಿಮಾದಲ್ಲಿ ಪ್ರೇಮದ ಪೂಜಾರಿ ಅಂತ ಒಂದು ಸಾಂಗ್ ಹಾಡಿಸಿದ್ವಿ. ಅದೆಲ್ಲವನ್ನು ಕಳಿಸಿ ಕೊನೆಗೆ ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲಮಲ್ಲಿ ಕೂಡ ಒಂದು ಸಾಂಗ್ ಹಾಡಿದ್ರು, ಟೈಟಲ್ ಸಾಂಗ್. ಅದನ್ನು ಕಳಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ನಮಗೆ ಇಷ್ಟು ಸಿನಿಮಾದಲ್ಲಿ ಹಾಡಿದ್ದಾರೆ, ನಾವು ಕಂಪೋಸ್ ಮಾಡಬೇಕಾದ್ರೆ ಶ್ರೇಯಾ ಘೋಷಲ್ ಅವರು ಹಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ನಾವು ಕಂಪೋಸ್ ಮಾಡಿರ್ತೀವಿ ಒಂದು ಮೆಲಡಿನ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಮ್ಯಾನೇಜರ್ ಕಳಿಸಿ ಹೇಳಿದ್ರು, சார் நான் கேட்டு பார்த்து சார் என்னம்மா அந்த பொண்ணு அந்த கன்னடா சாங்ஸ்க்கு இன்ட்ரெஸ்ட் கொடுக்க மாட்டேங்குது சார். ஆமாம் ಸರ್ ಬಿಡುತ್ತೆ ಸರ್. ಅವಾಗ ಟ್ರ್ಯಾಕ್ ಆಡಿದ ಸಂಗೀತ ಅವರು ನಮಗೆ ಶ್ರೇಯಾ ಘೋಷಲ್ ನಿರ್ಮಾಪಕರು ಟ್ರ್ಯಾಕ್ ಆಡಿದಾಗಲೇ ಹೇಳಿದರು ನನಗೆ, ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ನೀವು ಹ್ಯಾಂಗೆ ಅದಕ್ಕೆ ಶ್ರೇಯಾ ಘೋಷಲ್ ಅಂತಿದ್ದಾರಪ್ಪ, ನಂಗೆ ಅರ್ಥ ಆಗಲ್ಲ. ಅದೇನೋ ನಮ್ದಿದೆ ಬಿಡಿ, ನಾವು ಅರ್ಥ ಮಾಡಿಸ್ತೀವಿ. ಬಟ್ ನಾನು ಮೊದಲು ಸಮಾಧಾನ ಮಾಡಿದೆ. ಕೊನೆಗೆ ಶ್ರೇಯಾ ಘೋಷಲ್ ಅವರು ಹಿಂಗೆ ಆಗ್ತಿದ್ದಾರೆ ಅಂದಾಗ, ಯಾರು ಬೇಡ ಬ್ರದರ್, ದಯವಿಟ್ಟು ಈ ಹುಡುಗಿ ವಾಯ್ಸ್ ರಿಟೈನ್ ಮಾಡಿ. ಸೊ ಹಿಸ್ ಜಡ್ಜ್ಮೆಂಟ್ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಶ್ರೀಧರ್ ಅವರ ಸೆಲೆಕ್ಷನ್ ಇಸ್ ವರ್ಕ್ಡ್. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದ ಗಾಯಕಿಯನ್ನು ಅವರು ತಂದುಕೊಟ್ಟಿದ್ದಾರೆ. ಸೊ ಅವರಿಗೆ ನಾವೆಲ್ಲರೂ ಇಡೀ ಕನ್ನಡದ ನಿರ್ದೇಶಕರು ಚಿರಋಣಿಯಾಗಿರ್ತೀವಿ. ವಿ ಥ್ಯಾಂಕ್ ಯು ಸರ್, ವಿ ಥ್ಯಾಂಕ್ ಯು.